ಇದು ಎಲ್ಲಿನ ನಿವಾಸಿ ನಾನು, ಗಂಗೊಂಡನಹಳ್ಳಿ, ಅಹಮದ್ ನಗರ, ಚಂದ್ರ ಲೇಔಟ್, ಬೆಂಗಳೂರು 39. ಮಕ್ಕಾ ಮಸೀದಿ ಹತ್ತಿರ ಇರುವ 6th ಕ್ರಾಸ್. ಇದು 6th ಕ್ರಾಸು, ಫಸ್ಟ್ ಮೈನ್ ರೋಡು, ಮಕ್ಕಾ ಮಸೀದಿ ಹತ್ತಿರ ಇರುವ. ಎಷ್ಟು ವರ್ಷದಿಂದ ಇದ್ದೀರಿ? ಸರ್ ಇಲ್ಲಿ ನಾವು 88ಇಂದ ಇದ್ದೀವಿ, 89ಇಂದ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ನಾವು ಆಟೋ ಕೆಲಸ ಮಾಡ್ತೀವಿ. ವಿದ್ಯಾಭ್ಯಾಸ ಆದಮೇಲೆ ಆಟೋ ಗ್ಯಾರೇಜ್. ಆಟೋ ಯಾರು? ವಿದ್ಯಾಭ್ಯಾಸ ಆದಮೇಲೆ ಆಟೋ ಗ್ಯಾರೇಜು. ಹೇಳಿ, ಏನು ಪ್ರಾಬ್ಲಮ್ ಏನು ನಿಮ್ದೀಗ? ನಮ್ಮ ಪ್ರಾಬ್ಲಮ್ ಏನಿದೆ ಅಂದರೆ, ಈ ಗೋವಿಂದನಗರ ಕ್ಷೇತ್ರದಲ್ಲಿ ಈ ಅಹಮದ್ ನಗರ ಅನ್ನೋ ಒಂದು ಬೀದಿಗಳಲ್ಲಿ ಇಲ್ಲಿ ಎಲ್ಲರೂ 18 ಮಸೀದಿಗಳಿದೆ. ಈ ಎಲ್ಲ ಏರಿಯಾದಲ್ಲಿ 18 ಮಸೀದಿಗಳಿಗೆ ಒಬ್ಬೊಬ್ಬರು ಅಧ್ಯಕ್ಷರು ಇರ್ತಾರೆ. ಸೊ ಇದರಲ್ಲಿ ಅಯ್ಯೂಬ್ ಖಾನ್ ಅನ್ನೋನು ಔಲಿಯಾ ಮಸೀದಿ ಅಧ್ಯಕ್ಷ ಅಂದ್ಬಿಟ್ಟು ಇರ್ತಾನೆ. ಅವ್ನ ಮಸೀದಿ ಇರೋದು 2 ಕಿಲೋಮೀಟರ್ ದೂರ, ಗಂಗೊಂಡನಹಳ್ಳಿ ಆ ಕಡೆ 1.5 ಕಿಲೋಮೀಟರ್ಸ್ ಇರುತ್ತೆ. ಈ ಲಿಮಿಟ್ಸ್ಗೆ ಸೇರಲ್ಲ ಅವ್ನ ಮಸೀದಿ. ಇಲ್ಲಿ ಸೇರೋದು ಮಕ್ಕಾ ಮಸೀದಿ ಮಾತ್ರ. ಯಾವುದೋ ಒಂದು ಯಾರಿಗೋ ಮಡಿಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಯಾರಿಗೋ ಕರೀತಾರೆ ಫೋನ್ ಮಾಡಿ. ನಾನು ಬರಲ್ಲ, ಈ ಮನೆಯಿಂದ ಬಾಯಲ್ಲಿ ಮಾತಾಡಬೇಕು ನಮ್ಮ ಮಸೀದಿಯವ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಇಲ್ಲಿಂದ ನಾನು ಕರ್ಕೊಂಡು ಹೋಗ್ಬಿಟ್ಟು ಹೊಡಿತಾರೆ, ಬಡಿತಾರೆ. ಆ ಲೇಡೀಸ್ಗೂ ಕರೀತಾರೆ, ಶಾತಾಜ್ ಅಂತ ಲೇಡೀಸು. ಅವ್ರದ್ದು ನಮ್ಮದು ಏನೋ ಅನ್ಲೀಗಲ್ ಆಗಿ ಮಾತಾಡ್ತಾರೆ, ವಿರುದ್ಧವಾಗಿ ಏನೇನೋ ಮಾತಾಡ್ತಾರೆ, ತಪ್ಪಾಗಿ ಮಾತಾಡ್ತಾರೆ. ಆಮೇಲೆ ಹೇಳ್ತಾರೆ, ನೀನು ಕೇಸ್ ಹಾಕಿದ್ಯಾ ಅವ್ರ ಗಂಡಿನ ಮೇಲೆ, ಚೆಕ್ಕು ಲೇವಾದೇವಿ ಇದೆ ಅಂತ ಹೇಳ್ಬಿಟ್ಟು ಆ ಕೇಸ್ನ ವಾಪಸ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅವ್ರ ಗಂಡ ನನಗೆ 3,40,000 ರೂಪಾಯಿ ಹಣ ಕೊಡಬೇಕಾಗುತ್ತೆ. ಆ ಪ್ರಕಾರವಾಗಿ ಚೆಕ್ ಕೊಟ್ಟಿರ್ತಾನೆ. ನಾವು ಅದನ್ನು ಕೊಟ್ಟಿಲ್ಲ ಅಂದಿದ್ದಕ್ಕೆ ನಾವು ಲೀಗಲ್ ನೋಟಿಸ್ ಕೊಟ್ಟು ಕಾನೂನು ಮೂಲಕ ಹೋಗ್ತಾ ಇರ್ತೀವಿ. ಆ ಪ್ರಕಾರವಾಗಿ ನಡೀತಾ ಇರ್ತೀವಿ. ಆ ವಿಚಾರಕ್ಕೆ ಇವರು ಇಂಟರ್ಫಿಯರ್ ಆಗಿ ಇವರು ನನಗೆ ಹೊಡೆದು ಆ ಚೆಕ್ನ ಕಿತ್ಕೊಂಡು ಆ ಹೆಂಗಸ್ರಂಗ ಹೊಡಿತಾರೆ. ನೀವು ಇಬ್ಬರು ಲೈಂಗಿಕವಾಗಿದ್ದೀರಾ, ನಮಗೆ 4 ಲಕ್ಷ ಟೋಕನ್ ಕೊಡಬೇಕು. ಆ ಲೇಡಿಯನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲ, ಲೇಡಿಯವರು ಕೊಟ್ಟಿಲ್ಲ, ನಾನೇ ಕೊಡ್ತಾ ಇದ್ದೀನಿ. ಸೊ ಆ ಮೂಲಕ ನೀವು ಅಮೌಂಟ್ ಕೊಡಬೇಕು, ಇಲ್ಲ ಅಂದರೆ ನೀವು ನಿಕಾ ಮಾಡ್ಕೊಬೇಕು, ಮದುವೆ ಮಾಡ್ಬೇಕಂತ ಧಮಕಿ ಹಾಕ್ತಾರೆ. ರೌಡಿಗಳ ಹೆಸರುಗಳೆಲ್ಲ ಹೇಳಿ ಧಮಕಿ ಹಾಕ್ತಾರೆ. ಸೊ ಅದಕ್ಕೆಲ್ಲ ನಾವು ಒಪ್ಕೊಳ್ಳಲ್ಲ. ನೀವು ಇಲ್ಲಿ ಸೈನ್ ಹಾಕಿ ಆಯಿತು ಚೆಕ್ ಕೊಡಿ ಅಂತ ಕೇಳ್ತಾರೆ, ಚೆಕ್ ತೋರಿಸಿ ಅಂತಾರೆ. ಹೊಡೆದು ಹಣ ಏನಿದೆ ಎಲ್ಲ ಕಿತ್ಕೊಳ್ತಾರೆ, ಚಾಕು ಎಲ್ಲ ತೋರಿಸಿ. ನೌಶಾದ್ ಅನ್ನೋನು ರೌಡಿಸಮ್ ಮಾಡ್ತಾನೆ. ಈ ನೌಶಾದು ಇವರೆಲ್ಲ ಇಬ್ಬರು ಇವ್ರದ್ದೆಲ್ಲ ಒಂದು ಸೈನ್ಯ ಇದೆ. ಇವ್ರದ್ದು ಸೈನ್ಯ ಹೆಂಗಿದೆ ಅಂದರೆ, ಯಾವನ ಅಮಾಯಕ ಸಿಗ್ತಾನೆ ಅವ್ನಿಗೆ ಟೋಕನ್ ಹಾಕ್ಬೇಕು, ಅವ್ನಿಗೆ ಹೆದರಿಸ್ಬೇಕು, ರೌಡಿಗಳ ಹೆಸರು ಹೇಳಬೇಕು, ನಿನ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಪಡಿಸಿ ಹಣ ಕಿತ್ಕೊಳ್ತಾರೆ. ಹಣ ಕಿತ್ಕೊಂಡು ನಾವು ಅವ್ರ ಮುಂದೆ ಶರಣ ಆಗ್ಬಿಟ್ರೆ ಟೋಕನ್ ಫಿಕ್ಸ್ ಮಾಡ್ತಾರೆ. ಆಮೇಲೆ ಮಸೀದಿಗಳಲ್ಲಿ ನ್ಯಾಯ ಆಗುತ್ತೆ. ಫಸ್ಟು ಆಫೀಸ್ಗಳಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ ಹೊಡೆದು, ಆಮೇಲೆ ಮಸೀದಿಗಳಲ್ಲಿ ನ್ಯಾಯ ಆಗುತ್ತೆ. ಶರೀಯತ್ ಮೂಲಕ ತಲಾಕ್ ಆಗೋದು, ಇಲ್ಲ ಅವ್ನ ಗಂಡನ ಬಿಟ್ಕೊಟ್ಬಿಡೋದು, ಆ ಹೆಂಗಸು ಇವ್ರೇನು ಮಾಡೋದು, ಈ ಥರ ಎಲ್ಲ ಆಮೇಲೆ ಆಗುತ್ತೆ. ನನ್ನ ಜೊತೆನೂ ಅದೇ ಥರ ಮಾಡಿದ್ದಾರೆ. ಅನ್ಲೀಗಲಾಗಿ ಮಾಡಿ, ಇಂಟರ್ಫಿಯರ್ ಆಗಿ, ಹೊಡೆದಾಟ ಮಾಡಿ, ಎಲ್ಲ ಮಾಡಿ ಇವರು ಭಾಳಷ್ಟು ದೈಹಿಕ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಅನಗತ್ಯವಾಗಿ ನಡ್ಕೊಳ್ಳೋದು. ಮನೆ ಹತ್ರ ಬಂದು ನೋಡಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕಮಿಷನರ್ ಲೆಟ್ರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದಕ್ಕೆ ಮನೆ ಹತ್ರ ಬಂದು ಹೊಡೆದಿದ್ದಾರೆ. ಇದೇ ಜಾಗದಲ್ಲಿ ರಾತ್ರಿ 11:30ಗೆ ಅಯ್ಯೂಬ್ ಮತ್ತು ನೌಶಾದ್ ಇವರಿಬ್ಬರು ಬಂದು ಇವ್ರ ಸೈನ್ಯದಲ್ಲಿ ಯಾರನ್ನ ಒಬ್ಬ ತಗಲಾಕೊಂಡ್ರೆ ಪೊಲೀಸ್ ಸ್ಟೇಷನಲ್ಲಿ ಇವ್ರಿಗೆ ಬಿಡಿಸೋಕೆ 10 ಜನ ಬಂದಿರ್ತಾರೆ. ಅನ್ಯಾಯ ಆಗಿರೋ ಮನುಷ್ಯ ಕಂಪ್ಲೇಂಟ್ ಕೊಟ್ಟರೆ ಅವ್ನಿಗೆ ಸಾಥ್ ಕೊಡೋಕೆ ಯಾರು 10 ಜನ ಬರಲ್ಲ. ಇವ್ರಿಗೆ ಬಿಡಿಸೋಕೆ 10 ಜನ ಬಂದಿರ್ತಾರೆ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ? ಇದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನು ಆಕ್ಷನ್ ತೊಗೊಳಲ್ಲ ಸ್ಟೇಷನಲ್ಲಿ. FIR ಆಗಿದೆ? ಇಲ್ಲ, ಮಾಡಲ್ಲ. ಏನಂತಾರೆ? ಏನೋ ಒಂದು ಬುದ್ಧಿವಾದ ಹೇಳಿ ಕಳಿಸ್ಬಿಡ್ತಾರೆ. FIR ಮಾಡಲ್ಲ. ಯಾವ ಸ್ಟೇಷನ್? ಚಂದ್ರ ಲೇಔಟ್ ಸ್ಟೇಷನ್. ಇವ್ರ ಮೇಲೆ ಕಮಿಷನರ್ ಹತ್ರ ಹೋಗಿ ಪೆಟಿಷನ್ಗಳು ಕೊಟ್ಟಿದ್ದೀನಿ. ಇವ್ರ ಮೇಲೆ ಏನು ತನಿಖೆ ಮಾಡಲ್ಲ. DCP ಹತ್ರ ಹೋಗಿದ್ದೀನಿ, ACP ಹತ್ರ, ಇನ್ಫೆಂಟ್ರಿ ರೋಡ್ ಕಮಿಷನರ್ ಹತ್ರ ಸಹ ನಾನು ಹೋಗಿ ಕೊಟ್ಟಿದ್ದೀನಿ. ಕೊಟ್ಟರು ಹಂಗಂತ ಹೇಳ್ಬಿಟ್ಟು ಪೊಲೀಸವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವ್ರು ಏನು ಮಾಡ್ತಾರಂದರೆ, ಲೀಡರ್ಗಳು ಫೋನ್ ಕಡೆಯಿಂದ ಲೀಡರ್ಗಳು ಬಂದು ಇವ್ರಿಗೆ ಏನಾರು ಒಂದು ಹೇಳಿ ಬಿಡಿಸ್ಕೊಂಡು ಹೊಂಟೈತಾರೆ. ಈ ಪೊಲೀಸವ್ರು ತಪ್ಪು ಅಂತ ನಾನು ಹೇಳಲ್ಲ. ನಮ್ಮ ಮಸೀದಿ ಅಧ್ಯಕ್ಷರು ದೊಡ್ಡವ್ರು ಯಾರಿದ್ದಾರೆ, ಇವ್ರು ಯಾರು ಇವ್ರ ಮೇಲೆ ಆ್ಯಕ್ಷನ್ ತೊಗೊಳಲ್ಲ. ಎಲ್ಲರೂ ಮಸೀದಿಯವ್ರು ಕೆಟ್ಟವ್ರಿಲ್ಲ. ಇವರಲ್ಲಿ ಒಬ್ಬ ಇವನು ಮಸೀದಿ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಇವನೊಬ್ಬ ಟೂಲ್ಸ್ ಅಯ್ಯೂಬ್ ಅಂತ ಇವನ ಅಡ್ಡ ಹೆಸರು. ಅಯ್ಯೂಬ್ ಖಾನ್ ಇವನ ಹೆಸರು, ಟೂಲ್ಸ್ ಅಯ್ಯೂಬ್ ಅಂತ ಇವ್ನಿಗೆ ಅಡ್ಡ ಹೆಸರು. ಸೆಟಲ್ಮೆಂಟ್ ಅಯ್ಯೂಬ್, ಟೂಲ್ಸ್ ಅಯ್ಯೂಬ್. ಬರೀ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾನೆ. ಏನೋ ನ್ಯಾಯಕ್ಕೆ ಹೋದ್ರೆ ಟೋಕನ್ ಸೆಟ್ಟಿಂಗ್ ಮಾಡ್ತಾನೆ. ಇವನು ಅವನ ಹತ್ರನೇ ಬದುಕೊಂಡಿರೋ, ನಾನು 10 ಲಕ್ಷ ಈಸ್ಕೊಡ್ತೀನಿ, ನಾನು 2 ಲಕ್ಷ ಈಸ್ಕೊಡ್ತೀನಿ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿ. ಏನು ನಿಮ್ಮ ಡಿಮ್ಯಾಂಡ್ ಏನಿದೆ? ಅನ್ಯಾಯ ಮಾಡಿದ್ದಾರೆ ಇವರು, ಅನ್ಯಾಯ ಮಾಡಿದೆ. ಅನ್ಲೀಗಲ್ ನಿಕಾ ಮಾಡಿದ್ದಾರೆ. ಇವ್ರ ಹತ್ರ ನಿಕಾ ಆಗಿರೋ ಸರ್ಟಿಫಿಕೇಟ್ ಇದೆ, ಚಾಕು ತೋರಿಸಿ ಸೈನ್ ಹಾಕ್ಸ್ಕೊಂಡಿರೋದು ಎಲ್ಲ ಡಾಕ್ಯುಮೆಂಟ್ಗಳು ಇವ್ರ ಹತ್ರ ಇದೆ. ಈಗ ಮದುವೆ ಆಗಿರೋ ವ್ಯಕ್ತಿ ಹತ್ರ ಇರಬೇಕಾ, ಇವ್ರ ಹತ್ರ ಇರುತ್ತೆ. ಇವರೇ ಮಾಡಿರೋದು. ಮಸೀದಿ ಅಧ್ಯಕ್ಷನೇ ನಿಕಾ ಮಾಡೋದು. ರೋಡಲ್ಲಿ ಹೋಗೋನು ಯಾರೂ ನಿಕಾ ಮಾಡಲ್ಲ. ಮಸೀದಿ ಅಧ್ಯಕ್ಷ ಹತ್ರ ಎಲ್ಲ ಪ್ರೂಫ್ಗಳಿರುತ್ತೆ. ನಿಕಾ ಮಾಡೋದಕ್ಕೆ ಏನು ಸಂಬಂಧಪಡುತ್ತೆ ದಾಖಲೆ ಎಲ್ಲ ಪ್ರತಿಯೊಂದು ಅವ್ರ ಹತ್ರ ಇರುತ್ತೆ. ಇವರೆಲ್ಲ ಹಿಂಗೆ ಮಾಡಿದ್ದಾರೆ. ಅದನ್ನು ಕೇಳಿದ್ದಕ್ಕೆ ಜೀವಕ್ಕೆ ಅಪಾಯ ಇದೆಯಾ? ನಮ್ಮ ಜೀವಕ್ಕೆ ಅಪಾಯ ಇದೆ, ಪ್ರಾಣಕ್ಕೆ ಅಪಾಯ. ನೋಡಿ, ಮೊನ್ನೆ ಹತ್ರ ವಿಡಿಯೋ ಇದೆ, ಹೊಡಿಯೋಕೆ ಬಂದಿರೋ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ. ಅಯ್ಯೂಬ್ ಮತ್ತು ಜಬಿ, ನೌಶಾದ್ 2 ವೀಲರಲ್ಲಿ ಬಂದಿದ್ದಾರೆ. ಏನು ಪ್ರಯೋಜನ ಇಲ್ಲ. 5 ಇದೆ DCP ಕೊಟ್ಟರೆ ಪೆಟಿಷನ್. ಕಂಪ್ಲೇಂಟ್ ಕೊಟ್ಟರೆ ಏನು, DCP ಹತ್ರ ಪೆಟಿಷನ್ ಕೊಟ್ಟರೆ ಅಷ್ಟರಲ್ಲಿ ಹೊಡೆದಾಕ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾರೆ. ಹೋಗಿದ ತಕ್ಷಣ ಇಮಿಡಿಯೇಟ್ ಏನೋ ಆ್ಯಕ್ಷನ್ ಬರಲ್ಲ.
ಒಂದು ನಮಗೆ ಅನ್ಯಾಯ ಆಗ್ತಿದೆ ಅಂತ ಕೇಳ್ಕೊಂಡ್ರು ಸಹ ನಮಗೇನು ನ್ಯಾಯ ಸಿಗ್ತಾ ಇಲ್ಲ, ರಕ್ಷಣೆ ಇಲ್ಲ. ಏನಿದೆ ರಕ್ಷಣೆ? ಒಂದು ಆ್ಯಕ್ಷನ್ ತೊಗೊಂಡು ನೋಡಿ, ಈಗ ಒಂದು ವೀಡಿಯೋ ತೋರಿಸ್ತೀನಿ ನಿಮಗೆ, ವಾಟ್ಸಪ್ ಮಾಡ್ತೀನಿ. ಇವರು ವೆಪನ್ ಸಮೇತ ಮನೆ ಹತ್ರ ಬಂದಿದ್ದಾರೆ. ಅದನ್ನು ತೋರಿಸ್ಕೊಳ್ಳಲ್ಲ, ಜರ್ಕಿನ್ ಹಾಕ್ಕೊಂಡು ಫುಲ್ಲು ಹಿಂಗಿದ್ದಾನೆ ಅವ್ರು. ರಾತ್ರಿ 7:15 ಮಸೀದಿ ಅಧ್ಯಕ್ಷ ಅನ್ಲೀಗಲ್ ಆಗಿ ಮನೆ ಹತ್ರ ಬರ್ಬೋದಾ? ರೌಡಿ ಬರ್ತಾನೆ, ಅದು ಸೆಕೆಂಡ್ರಿ. ಇವನು ಮಸೀದಿಯವನು ಬಂದು ಹೊಡೆದಾಟ ಮಾಡೋದು, ವೆಪನ್ ತೋರಿಸೋದು, ಧಮಕಿ ಹಾಕೋದು, ಏಕವಚನದಲ್ಲಿ ಬೈಯೋದು, ಹೊಡೆದಾಟ ಮಾಡೋದು, ಟೋಕನ್ ಫಿಕ್ಸ್ ಮಾಡೋದು, ಇದೆಲ್ಲ ನ್ಯಾಯನಾ? ನಮ್ಮ ಗೋವಿಂದ ನಗರದಲ್ಲಿ ನಿವಾಸಿಗಳಿಗೆ ಈ ಥರ ನಡೆಯುತ್ತಿದೆ. ಮುಸ್ಲಿಂ ಬಾಂಧವರಿಗೆ ಗಂಗೊಂಡನಹಳ್ಳಿ, ಇದು ಅಹಮದ್ ನಗರ ಇಲಾಖೆ. ಕಾನೂನು ಏನಿದೆ ಅವ್ರ ಮೂಲಕ ಆ್ಯಕ್ಷನ್ ತಗೊಬೇಕು, ಕ್ರಮವನ್ನು ತಗೊಳ್ಬೇಕು. ತಪ್ಪು ಕಾಣಿಸಿದ್ರೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ಕೋರ್ಟಿಗೆ ನಾನು ಹೋಗಿ 3 ಸತಿ ಓಟ್ ಬಂದಿದ್ದೀನಿ, ರೆಫರ್ ಆಗ್ತಾ ಇದೆ. ಈ ಮೊನ್ನೆ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅಲ್ಲ 3 ದಿವಸ ಮುಂಚೆ, ಆ ವಿಡಿಯೋ ಇಟ್ಬಿಟ್ಟು ನಾನು ನಿಮಗೆ ಎಲ್ಲ ಮಾತಾಡ್ತಾ ಇದ್ದೆ. ಏನಾರ ಜೀವಕ್ಕೆ ಅಪಾಯ ಆದರೆ ಇವರೇ ಕಾರಣ. ಫಸ್ಟು A1 ಟೂಲ್ಸ್ ಅಯ್ಯೂಬ್, ಸೆಕೆಂಡು ನೌಶಾದ್, 3ನೇದು ಜಬೀಯುಲ್ಲಾ. 3 ಜನ. ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ. 3 ಜನ ಮಕ್ಕಳು? 3 ಜನ ಮಕ್ಕಳಿದ್ದಾರೆ, ಹೆಂಡತಿ ಇದೆ, ನಮ್ಮ ಪರಿವಾರ ಓದ್ತಾ ಇದೆ. ನಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಇಮ್ರಾನ್ ಅಂತ. ನಾನಿಲ್ಲಿ ಚಂದ್ರಾಲೇಔಟ್ ವಾಸಿಯಾಗಿದ್ದೆ. ಆಮೇಲೆ ನಮ್ಮ ಏರಿಯಾದಲ್ಲಿ 16-17 ಮಸೀದಿಗಳಿದೆ. ಭಾಳ ಕಡೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಪೊಲೀಸವ್ರು ತಗೊಳ್ತಾರೆ, ಆ್ಯಕ್ಷನ್ ತಗೊಳ್ತಾರೆ. ಬಟ್ ಅದಕ್ಕೆ ಯಾರೋ ಮಿಡಿಲ್ ಪರ್ಸನ್ ಹೋಗಿ ಏನಾದರೂ ಒಂದು ಮಾಡಿ ಅದಕ್ಕೆ ಅವ್ರಿಗೆ ಇದೆ ನಮ್ಮ ಪರಿಸ್ಥಿತಿ ನಮ್ಮ ಏರಿಯಾದಲ್ಲಿ. ದೊಡ್ಡವರು ಇದ್ದಾರೆ, ಬಟ್ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಹಂಗಾಗಿದೆ. ಅನ್ಯಾಯ ಆಗಿದೆ. ಅದಕ್ಕೆ ಪೊಲೀಸವ್ರಿಗೆ ಗಮನ ಇದು ಮಾಡಿ ನೀವು ಸ್ವಲ್ಪ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡಬೇಕಂತ ಕೊಡಿ ಸರ್. ಅಂದ್ರೆ ತಪ್ಪಿತಸ್ಥರಿಂದ ಕ್ರಮ ತಗೊಳ್ಬೇಕಂತ. ಅದೆಲ್ಲ ನಡೀತದೆ. ದೊಡ್ಡವರೇ ತಪ್ಪು ಮಾಡ್ತಾರಲ್ಲ, ಅದನ್ನು ನಾವು ಎಲ್ಲಿ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಮ್ಗೆ ಏನು ನ್ಯಾಯನೇ ಸಿಗಲ್ಲ. ಜನಗಳು ತಪ್ಪು ಮಾಡ್ತಾರೆ, ಪೊಲೀಸರು ಬುದ್ಧಿವಾದ ಹೇಳ್ತಾರೆ, ಮುಂದಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ನಡೀತದೆ. ಈ ಮಸೀದಿ ಅಧ್ಯಕ್ಷ ಅನ್ನೋನು, ಅಯ್ಯೂಬ್ ಅನ್ನೋನು, ನೌಶಾದ್ ಅನ್ನೋನು, ಜಬಿ ಅನ್ನೋರು, ಇವರೆಲ್ಲ ಏನು ಬೆದರಿಕೆ ಆಗ್ತಾರೆ ಅಂದರೆ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಿ, ನೀನು ಮರ್ಡರ್ ಮಾಡಿದ್ರೆ 2 ಲಕ್ಷ ಕೊಟ್ಟರೆ ಬೇಲ್ ಸಿಗುತ್ತೆ, ಹಂಗೆ ಹಿಂಗೆ ಭಯ ಪಟ್ಕೊಳ್ಳೋನು. ನಮ್ಗೆ ಹೆಂಡತಿ ಮಕ್ಕಳಿದೆ, ನಮ್ಮ ಜೀವನ ಇದೆ, ನಮ್ಮ ಕುಟುಂಬ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾನೆ. ಬೇರೆಯವ್ನು ಏನು ಮಾಡ್ತಾನೆ, ನೀನಾ ನಾನಾ ಅಂತ ಹೇಳ್ಬಿಟ್ಟು ಅವನು ರೌಡಿಸಮ್ ಮೂಲಕ ಅವನು ಮಾಡ್ತಾನೆ. ಈಗ ಬಲಿ ಆಗೋದು ಯಾರು ಅಂದರೆ ಬಡವ್ರು ಮಾತ್ರ. ಸಿಕ್ಕಿಲ್ಲ, ಬೈರ್ತಿ ಬಸವರಾಜ್ ಜೈಲು ಸಿಕ್ಕಿಲ್ಲ, ಅವರೆಲ್ಲ ಜೈಲ್ಗೆ ಹೋಗಿಲ್ಲ. ಲೀಡರೇ ಇದ್ರು, ಮಿನಿಸ್ಟರ್ ಇದ್ರು. ಈಗ ಅವ್ರೇನೋ ಈಗ ನೋಡಿ ಒಂದು ಉದಾಹರಣೆ, ಅವ್ರಿಗೆ ಅವ್ರವ್ರದ್ದು ಏನೇನೋ ಇರುತ್ತೋ ಅದಿಲ್ಲ. ನಾವು ಬಡವ್ರಿಗೆ ಈ ಥರ ಅನ್ಯಾಯ ಆಗಿ ನಾವು ಕೇಳೋ ಸ್ಟೇಷನ್ ಹತ್ರ ಹೋಗ್ತೀವಿ, ಅಲ್ಲೂ ಏನೂ ನ್ಯಾಯ ಸಿಗಲ್ಲ. ಮಸೀದಿಗೆ ಹೋಗ್ತೀವಿ, ಮಸೀದಿಗೆ ಹೋದರೆ ಅವ್ನು ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿರೋನಿಗೆ ಇಮಿಡಿಯೇಟ್ ಶಿಕ್ಷೆ ಕೊಡಬೇಕು ಮಸೀದಿಯವರು. ಕಾನೂನು ಶಿಕ್ಷೆ ಕೊಡೋದು ಬೇರೆ, ಮಸೀದಿಯವ್ರು ಶಿಕ್ಷೆ ಕೊಡೋದು ಶರೀಯತ್ ಮೂಲಕ ಅದು ಬೇರೆ. ಅದಾದರೂ ಕೊಡ್ತಾರಾ? ಅದಾದರೂ ಕೊಟ್ಟರೆ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತೆ. ಉದಾಹರಣೆ ನಾನು ಹೇಳೋದು, ಕಾನೂನು ಹತ್ರ ಹೋಗ್ತೀವಿ, ಕೋರ್ಟು ಕೇಸು 2 ವರ್ಷ 3 ವರ್ಷ ಅಲಿಬೇಕು. ಮಸೀದಿಗೆ ಹೋಗಿ ಕೊಟ್ಟರೆ ಆ ಕ್ಷಣದಲ್ಲಿ ಅವ್ರು ಏನಾದ್ರು ಕೊಟ್ಟರೆ ನಾವ್ಯಾಕೆ ಕಾನೂನಿಗೆ ಹೋಗ್ತೀವಿ, ನಾವ್ಯಾಕೆ ಕೋರ್ಟ್ಗೆ ಹೋಗ್ತೀವಿ, ನಾವ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ? ಈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನೊಬ್ಬ ಮುಸ್ಲಿಂ, ನನಗೆ ಈ ಥರ ಅನ್ಯಾಯ ಆಗಿದೆ, ಇಂಥವ್ನು ಮಾಡಿದ್ದಾನೆ, ಮುಸ್ಲಿಂ ಅವನೇ ಅಂತ ಹೇಳಿ ನಾವು ದೂರನ್ನು ಕೊಟ್ಟರೆ ಅವ್ರೇನು ಮಾಡ್ತಾರೆ? ಪೊಲೀಸ್ ಅವರು ಇರಲಿ, ಯಾರೇ ಒಂದು ನ್ಯಾಯ ಮಾಡೋರು, ಬೇರೆಯವರು ಕ್ಯಾಸ್ಟ್ ಆಗಿರಲಿ, ನಿಮ್ಮ ಜಮಾತ್ ಇದೆಯಲ್ಲಪ್ಪ, ನಿಮ್ಮ ಜಮಾತಲ್ಲಿ ಹೋಗ್ಬಿಟ್ಟು ನೀನು ಫಸ್ಟು ನ್ಯಾಯ ಮಾಡಿದ್ರೆ ಅದನ್ನು ಹೋಗಿ ನಾವು ಯಾರ ಹತ್ರ ಹೇಳ್ತೀವಿ? ಎಲ್ಲ ಜಮಾತವರು, ಎಲ್ಲ ಮಸೀದಿ ಅಧ್ಯಕ್ಷರು ಯಾರು ಆ ಥರ ಮಾಡಲ್ಲ. ಇದರಲ್ಲಿ ಈ ಥರ ತರಲೆಗಳು 3 ಜನ ಇದ್ದಾರಲ್ಲ, ಅಂಥವ್ರು ನಮ್ಗೆ ಅನ್ಯಾಯ ಮಾಡ್ತಾರೆ. ಇದು ಗಂಗೊಂಡನಹಳ್ಳಿಯಲ್ಲಿ ನೋಡಿ, ಮುಸ್ಲಿಂ ಏರಿಯಾ ಎಲ್ಲ ಕಡೆ ಇದೆ, ಎಲ್ಲೆಲ್ಲಿದೆ ಮುಸ್ಲಿಂ ಏರಿಯಾ, ಅದರಲ್ಲಿ ಯಾರು ಈ ಥರ ಮಾಡೋರು ಯಾರೂ ಇಲ್ಲ. ನೋಡಿ ಇವರೆಲ್ಲ ಟೋಕನ್ ಹಾಕೋದು, ಜನಗಳಿಗೆ ಬೆದರಿಕೆ ಹಾಕೋದು, ಮಡಿಕೊಂಡಿದ್ಯಾ ಅಷ್ಟು ಕಟ್ಟು ಕೊಡಬೇಕು, ಇಷ್ಟು ಕಟ್ಟು ಕೊಡಬೇಕು. ಒಂದು ಹೆಣ್ಣು ಹೋಗ್ಬಿಟ್ಟು ನನ್ನ ಗಂಡ ನನಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಆಹಾರ ಕೊಡ್ತಾ ಇಲ್ಲ, ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿದ್ರೆ ಆ ಹೆಂಗಸಿಗೆ ಇವ್ರೇನು ಮಾಡ್ತಾರಂದರೆ, ನಾವು ಹೇಳ್ದಂಗೆ ಕೇಳೋ, ನಾವು ಇಷ್ಟಕ್ಕೆ ಸೆಟಲ್ಮೆಂಟ್ ಮಾಡಿಸ್ತೀವಿ, ಅಷ್ಟಕ್ಕೆ ಸೆಟಲ್ಮೆಂಟ್ ಮಾಡಿಸ್ತೀವಿ ಅಂತ. ಇವ್ರ ಹೆಸರು ಮಸೀದಿ ಅಧ್ಯಕ್ಷ ಅಂತ, ಇವನೇನು ಅಷ್ಟು ರಿಜಿಸ್ಟರ್ಡ್ ಪೋಸ್ಟಿಂಗ್ ಇಲ್ಲ. ಅಯ್ಯೂಬ್ ಅನ್ನೋದು ರಿಜಿಸ್ಟರ್ಡು, ಇವನೇನು ಮಸೀದಿಯವನು ಅಂತ ಹೇಳ್ಬಿಟ್ಟು ರಿಜಿಸ್ಟರ್ಡ್ ಪೋಸ್ಟಿಂಗೇ ಇಲ್ಲ. ಇವನು ಈ ಥರ ಎಲ್ಲ ಮಾಡ್ತಾನೆ. ಇದನ್ನು ಕೇಳೋರು ಯಾರೂ ಇಲ್ಲ ನಮ್ಮ ಗಂಗೊಂಡಳ್ಳಿ. ನ್ಯಾಯ ಕೊಡಿಸಿ ಅಂದರೆ ಅವರು ಈ ಕಿವಿಯಲ್ಲಿ ಕೇಳ್ಕೊಳ್ತಾರೆ, ಸುಮ್ಮನೆ. ಯಾಕಂದರೆ ಅವ್ರು ಏನು ಹೇಳೋಕ್ಕಾಗಲ್ಲ, ಏರಿಯಾ ಅದು ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ. ನಮ್ಗೆ ಏನು ನ್ಯಾಯ ಸಿಗುತ್ತೆ? ಈಗ ನೋಡಿ, ನಾವು ಕೋರ್ಟಿಗೆ ಇದಕ್ಕೆ ಲಾಯರ್ ಮುಖಾಂತರ PCR ಹಾಕಿದ್ದೀನಿ, ಇವ್ರ ಮೇಲೆ ಎಲ್ಲ ಮಾಡಿದ್ದೀನಿ. ಮನೆ ಹತ್ರ ನನಗೆ 7-7:30 ಸಮಯದಲ್ಲಿ ರೆಕಾರ್ಡ್ ಆಗಿದೆ, ಕ್ಯಾಮ್ರಾ ಆಗಿದೆ. ನಿಮಗೂ ಕಳಿಸಿದ್ದೀನಿ, ಇಡೀ ಎಲ್ಲ ಚಾನಲಲ್ಲಿ ಹಾಕಿ ಬೇಕಾದ್ರೆ ನೋಡಿ, ಅವ್ನು ಬಂದಿರೋದು ಫೇಸ್ ಸಮೇತ ಬರುತ್ತೆ. ಇದಕ್ಕೇನು ನ್ಯಾಯ? ಈಗ ಎಲ್ಲರಿಗೂ ವಾಟ್ಸಪ್ ಕಳಿಸಿದ್ದೀನಿ, ಮಸೀದಿ ಲೀಡರ್ಗಳಿಗೆ ಕಳಿಸಿದ್ದೀನಿ, ಇಲ್ಲಿ ಮಸೀದಿಯ ಅಧ್ಯಕ್ಷ ಆದಂಥ ಎಲ್ಲರಿಗೂ ಸಹ ಇದನ್ನು ವೀಡಿಯೋ ಹಾಕಿದ್ದೀನಿ.
ನನಗೆ ಅನ್ಯಾಯ ಆಗ್ತಾ ಇದೆ, ನನಗೆ ಹೆಂಡತಿ ಮಕ್ಕಳಿಗೆ ಯಾರು, ನನಗೆ ಏನಾರು ಸಾಯಿಸ್ಬಿಟ್ರೋದಕ್ಕೆ ಯಾರು, ಏನು ಪರಿಹಾರ ಕೊಡಿಸ್ತಾರೆ ಅಂತಂದರೆ ಯಾರು ಅದ್ರ ಬಗ್ಗೆ ಕರೆದಿ ವಿಚಾರಣೆ ಮಾಡೋದಂಥವ್ರು ಯಾರೂ ಇಲ್ಲ. ಇದನ್ನು ಅವ್ರಿಗೆಲ್ಲ ಕಳಿಸಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಇಲ್ಲ ಕಾನೂನು ಕೊಡಬೇಕು. ಎರಡರಲ್ಲಿ ಒಂದು ಯಾರೋ ಒಬ್ಬರು ಬಟ್ ಅನ್ಯಾಯ ಮಾಡೋನಿಗೆ ಶಿಕ್ಷೆ ಆಗಲೇಬೇಕು. ಪೊಲೀಸ್ ಸ್ಟೇಷನ್ ಇದೆ, ಯಾವುದೋ ಒಂದು ಸೈಬರ್ ಕ್ಯಾಫೆಯಲ್ಲಿ ಕುತ್ಕೊಂಡು ತೀರ್ಮಾನ ತಗೊಳ್ಳೋದು ಅದು ಒಳ್ಳೇದಿಲ್ಲ. ಅದಕ್ಕೆಲ್ಲ ಸ್ವಲ್ಪ ಎಂಕ್ವೈರಿ ಮಾಡಿ ನೋಡಿ. ಮಕ್ಕಾ ಮಸೀದಿ ಹತ್ರ ಒಂದು ಸೈಬರ್ ಅಂಗಡಿ ಇದೆ. ಆ ಸೈಬರ್ ಅಂಗಡಿಯಲ್ಲಿ ಸೆಟಲ್ಮೆಂಟ್ಗಳು, ಹೆಣ್ಣು ಮಕ್ಕಳದು, ನ್ಯಾಯ ಪಂಚಾಯತಿ ಎಲ್ಲ ಸೆಟಲ್ಮೆಂಟ್ ಫಸ್ಟಲ್ಲಿ ಆಗುತ್ತೆ. ಆಮೇಲೆ ಮಸೀದಿಗೆ ಹೋಗ್ತಾರೆ ಇವ್ರುಗಳು. ಅಯ್ಯೂಬ್ ಅನ್ನೋನು, ನೌಶಾದ್ ಅನ್ನೋನು, ಇವರೆಲ್ಲ ಆ ಮಸೀದಿಯಲ್ಲಿ ಒಂದು ನ್ಯಾಯ ಅಂದಮೇಲೆ ಒಂದು ಮಸೀದಿಯಲ್ಲಿ ಕೂತ್ಕೊಂಡು ನ್ಯಾಯ ಮಾಡ್ತಾರೆ. ಒಂದು ನ್ಯಾಯ ಬರುತ್ತೆ, ಗಂಡು ಹೆಣ್ಣು ಏನೋ ಒಂದು ಫ್ಯಾಮಿಲಿ ವಿಚಾರ. ಆ ನ್ಯಾಯ ಎಲ್ಲಿಗೆ ಬರುತ್ತೆ? ಮಸೀದಿ ಹತ್ರ ಬರುತ್ತೆ. ಮಸೀದಿ ಹತ್ರ ಬಂದಮೇಲೆ ಮಸೀದಿ ಹತ್ರ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಕುತ್ಕೊಂಡು ನ್ಯಾಯ ಮಾಡ್ತಾರೆ. ಇವರು ರಿಯಲ್ ಎಸ್ಟೇಟ್ ಆಫೀಸ್ಗಳಲ್ಲಿ ಮತ್ತು ಈ ಸೈಬರ್